ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಹೆಂಗಿದ್ದೀರಿ ಎಲ್ಲರೂ? ಇವತ್ತು ನಾನು ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಏನೇನೆಲ್ಲ ಕೆಲಸ ಮಾಡ್ತೀನಿ, ಹೆಂಗೆ ಮನೆಯೊಳಗಿರ್ತೀನಿ ಅನ್ನೋದನ್ನು ಅಪ್ಲೋಡ್ ಮಾಡತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮಹೇಶ ಇವತ್ತೇನಾದರೂ ಸ್ವೀಟ್ ಮಾಡು ಅಂತ ನಾದಿದ್ದ. ಸೊ ಹಾಗಾಗಿ ಇವತ್ತು ಹೆಸರು ಬೇಳೆ ಪಾಯಸ ಮಾಡಬೇಕು ಅಂತ ಅಂದ್ಕೊಂಡೇನಿ. ನೋಡಿರಿ ಆ ರೆಸಿಪಿ ನಾನು ಹೆಂಗೆ ಮಾಡ್ತೀನಿ ಅಂತ ಹೇಳಿ. ಬೆಳಿಗ್ಗೆ ನಂದು ರುಟೀನ್ ಸ್ಟಾರ್ಟ್ ಆಗೋದು ಒಂದು ಸೂಪರ್ ಡೂಪರ್ ಆಗಿರೋ ಕಷಾಯ ಜೊತೆಗೆ. ಈ ಕಷಾಯ ಹೆಂಗೆ ಮಾಡೋದು, ಎದಕ್ಕೋಸ್ಕರ ಕುಡಿತೀನಿ ಅಂತ ನಿಮ್ಗೆ ಏನಾದರೂ ಬೇಕಂದ್ರೆ ಕಮೆಂಟ್ ಮಾಡಿರಿ. ಇದನ್ನು ಒಂದು ವ್ಲಾಗ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಆಚೆ ಕಡೆ ಎಲ್ಲ ಕಸ ಗುಡಿಸಿ ರಂಗೋಲಿ ಹಾಕೀನಿ. ನೋಡಿರಿ ಇವತ್ತಿನ ರಂಗೋಲಿ ಹೆಂಗೈತಿ ಅಂಥೇಳಿ. ಮತ್ತು ಹೆಸರು ಬೇಳೆ ಪಾಯಸ ಮಾಡೋಕ್ಕೆ ನಾನು ಫಸ್ಟ್ ಹೆಸರು ಬೇಳೆನ ಹುರ್ಕೊಳತ್ತೀನಿ. ಇದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಲಿ. ಕಲರ್ ಚೇಂಜ್ ಆದಮೇಲೆ ಇದನ್ನು ಆರಲಿ. ಇದು ಆರಿದ ಮೇಲೆ ಏನು ಮಾಡಬೇಕಂದ್ರೆ ಒಂದು 2 ಸತಿ ಚೆನ್ನಾಗಿ ತೊಳ್ಕೊಬೇಕು. ಇದು ತೊಳ್ಕೊಂಡಾದ್ಮೇಲೆ ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕ್ಕೊಂಡು ಇದನ್ನು 2 ವಿಸಿಲ್ ಮಾಡ್ಕೋಬೇಕು. ನೋಡಿರಿ 2 ವಿಸಿಲ್ ಆದಮೇಲೆ ಈ ಥರ ಇದು ಬೆಂದೈತಿ, ಈ ಥರ ಬೇಯಬೇಕು. ಈಗ ಇದಕ್ಕೆ ನಾನು 1 ಬೌಲ್ ಹೆಸರುಬೇಳೆ ತೊಗೊಂಡಿದ್ನಿ. ಸೊ ಹಾಗಾಗಿ ಇದಕ್ಕೆ ನಾನು 1 ಬೌಲ್ ಬೆಲ್ಲ ಹಾಕತ್ತೀನಿ. ಈ ಬೆಲ್ಲನ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ನಾವು ಕುದಿಸ್ಬೇಕು. ನೋಡಿರಿ ಈಗ ಕುದಿಯಾತೈತಿ. ಅರ್ಧ ಬೌಲ್ಲೆ 1 ಬೌಲ್ ನಾನು ಹಾಲು ಹಾಕತ್ತೀನಿ. ನೀರು ಮಿಕ್ಸ್ ಮಾಡದೇ ಇರೋ ಹಾಲು, ಗಟ್ಟಿ ಹಾಲು ಹಾಕತ್ತೀನಿ. ಈಗ ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ತುರ್ಕೊಂಡಿದ್ದು ಹಾಕತ್ತೀನಿ. ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಟೇಸ್ಟ್ ಅಂತೂ ಖತರ್ನಾಕ್ ಇರ್ತೈತೆ ರೀ. ಒಂದು ಸತಿ ಟ್ರೈ ಮಾಡಿರಿ ನೀವು. ಈ ಕಡೆ ನಾನು ಸೈಡ ಡ್ರೈ ಫ್ರೂಟ್ಸ್ನ ತುಪ್ಪದಾಗ ಫ್ರೈ ಮಾಡ್ಕೊಂಡೇನಿ. ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮನ್ನ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡೇನಿ. ಈಗ ಇದು ನೋಡಿರಿ ರೆಡಿ ಆಗೈತಿ. ನೋಡಿರಿ ಹೆಂಗೆ ಮಸ್ತ್ ಕಾಣಿಸೋದೈತಿ. ಈಗ ಇದಕ್ಕೆ ನಾನು ಫ್ರೈ ಮಾಡ್ಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಹಾಕತ್ತೀನಿ. ಮತ್ತೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈ ಕಡೆ ನಾನು ಏಲಕ್ಕಿ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ನಿ. ಆ ಏಲಕ್ಕಿ ಪೌಡ್ರ್ ಹಾಕತ್ತೀನಿ. ಲಾಸ್ಟ್ ಫೈನಲ್ ಆಗಿ ಹಾಕೋದ್ರೆ ಇದು ಟೇಸ್ಟ್ ಬರ್ತೈತಿ. ಆವಾಗ ಹಾಕಿ ಕುದಿಸಿರೋ ಅಷ್ಟೊಂದು ಏನಿದೆ ಅನ್ಸಂಗಿಲ್ಲ. ಸೊ ಹಾಗಾಗಿ ಲಾಸ್ಟಿಗೆ ಹಾಕ್ಕೊಳ್ಳೋಣ್ರಿ. ಮಸ್ತ್ ಟೇಸ್ಟ್ ಬರ್ತೈತಿ, ಘಮ ಘಮ ಅಂತೈತಿ. ಇದು ಈಗ ರೆಡಿ ಆತ್ರಿ. ಹೆಸರುಬೇಳೆ ಪಾಯಸ ರೆಡಿ ಆಯ್ತು. ನಾಷ್ಟಾಗ ಹೆಸರುಬೇಳೆ ಪಾಯಸ ಅಷ್ಟೇ ಇದ್ರೆ ಏನು ಚಂದ ಇರ್ತೈತ್ರಿ. ಅದ್ರ ಜೊತೆಗೂ ಏನಾದರೂ ಬೇಕಲ್ಲ. ಸೊ ಹಾಗಾಗಿ ನಾನಿಲ್ಲಿ ಪುಳಿಯೋಗರೆ ಮಾಡತ್ತೀನಿ. ಆಲ್ರೆಡಿ ಪುಳಿಯೋಗರೆ ಗೊಜ್ಜು ರೆಡಿ ಆಗೈತಿ. ರೈಸು ಮಾಡಿ ಇಟ್ಕೊಂಡೇನಿ. ಸ್ವಲ್ಪ ರೈಸ್ ತಣ್ಣಗಾದ್ಮೇಲೆ ಪುಳಿಯೋಗರೆ ಮಾಡೋಣ ಅಂಥೇಳಿ. ನೋಡಿರಿ ಈಗ ರೈಸ್ ಇದು ಗೊಜ್ಜು ರೆಡಿ ಆಗೈತಿ. ಈಗ ಇದಕ್ಕೆ ಅನ್ನ ಮಿಕ್ಸ್ ಮಾಡಿದರೆ ಪುಳಿಯೋಗರೆ ರೆಡಿ ಆಗ್ತೈತಿ. ನಿಮ್ಗೆ ಸ್ವಲ್ಪ ಸ್ವಲ್ಪ ಬೇಕಂದ್ರೆ ನೀವು ಸ್ವಲ್ಪ ಸ್ವಲ್ಪನೂ ಮಿಕ್ಸ್ ಮಾಡ್ಕೋಬೋದು. ಸೊ ನಾವಿವಾಗ 4 ಜನ ಅದೀವಿ. 4 ಜನ ಆಕಾಗೋ ಅಷ್ಟು ಮಾಡಬೇಕಲ್ಲ. ಸೊ ಹಾಗಾಗಿ ನೋಡಿರಿ ನಾನು ಜಳಕ ಮಾಡಿ ಫ್ರೆಶ್ ಅಪ್ ಆಗಿ ಬನ್ನಿ. ಜಳಕ ಮಾಡಿದ್ಮ್ಯಾಗ ಇನ್ನೇನು ಕೆಲಸ ರೀ, ಪೂಜೆ ಮಾಡಿದ್ನಿ. ಅಷ್ಟೊತ್ತಿಗೆ ನಮ್ಮ ಸಾನು ಈ ಕಡೆ ಎದ್ದು ಹಾಳಾಕತ್ತಿದ್ಲು. ಗುಡ್ ಮಾರ್ನಿಂಗ್ ಅನ್ನು, ಗುಡ್ ಮಾರ್ನಿಂಗ್ ಅನ್ನುಲಾಡಿ. ಇಲ್ಲಿ ಮಹೇಶ ನಾಷ್ಟ ಮಾಡೋದನು. ಈಗ ಹೆಸರುಬೇಳೆ ಪಾಯಸ ಹತ್ತೈತೆ. ನಾನು ಇನ್ನೊಂದು ಸ್ವಲ್ಪ ಬೇಕಂತೇಳಿ ಬಂದು ಹಾಕ್ಕೊಳತ್ತಾನು. ನೋಡಿರಿ ಇವತ್ತಿನ ನಾಷ್ಟ ಪುಳಿಯೋಗರೆ ಮತ್ತು ಹೆಸರುಬೇಳೆ ಪಾಯಸ. ನಮ್ಮ ಸಾನು ಸಾಲಿಗೆ ರೆಡಿ ಆಗಿದ್ದಾಳು. ಸಾಲಿಗೆ ಹೊಂಟಾಳು. ಬ್ಯಾಗ್ ಹಾಕ್ಕೊಂಡು ಹೋಗ್ತಾಳು. ಅರ್ಧ ಏನು ಸಾಲಿಗೆ ಇಂಟ್ರೆಸ್ಟ್ ಐತಿಪ್ಪ ಇವಳಿಗೆ. ಎಷ್ಟು ಚಂದ ಹೊಂಟಾಳು ಅನ್ಬೇಕ್ರಿ. ಹಂಗೆ ಇಲ್ಲಿ ಬ್ಯಾಗ್ ಹಾಕ್ಕೊಂಡು ನೀರಿನ ಬಾಟ್ಲಿ ತೊಗೊಂಡು ಎಲ್ಲ ತೊಗೊಂಡು ಹೋಗ್ತಾಳೆ. ಅರ್ಧದಿಂದ ಚಾಯಲೋ ಮಾಡ್ತಾಳೆ ನೋಡ್ರಿ ರಾಗ. ನೀವ ನೋಡ್ರಿ ಮುಂದೆ ಮಲ್ಲಮ್ಮ ಸಾಲಿಗೆ ಹೋಗಿದ್ದಾಳು. ನೀನು ಹೊಂಟಿ. ಸಾಲಿಗೆ ಬೇಡ, ಯಾಕ ಸಾಲಿಗೆ ಬೇಡ? ಏನಾಯ್ತು? ಸಾಲಿ ಬೇಡ? ಈಗ ನಾನು ಸಾನೂನು ಸಾಲೆ ಆಗಿಬಿಟ್ಟೆ ಮನೆಗೆ ಹೊಂಟೇನಿ. ಇನ್ನು ಮನ್ಯಾಗ ಭಾಳ ಕೆಲಸ ಐತ್ರಿ. ಬಂದು ಬೆಡ್ಶೀಟ್ ಚೇಂಜ್ ಮಾಡೀನಿ. ನಾಳೆ ಇಡ್ಲಿ ಮಾಡಬೇಕು ಅಂಥೇಳಿ ಅಕ್ಕಿ ನೆನೆಸೀನಿ. ಅಕ್ಕಿ ನೆನೆಸಿ ಒಗ್ಯಾನ ಒಗ್ದು ಸ್ವಲ್ಪ ಎಲ್ಲ ಕೆಲಸ ಮಾಡೋಕೆ ಮತ್ತು ಸಾಲಿ ಬಿಡೋ ಟೈಮ್ ಆಯಿತು. 1 ಗಂಟೆಗೆ ಅಂದ್ರೆ ಮತ್ತು ಸಾನೂನು ಕರ್ಕೊಂಬರಕ್ಕೆ ಹೋದ್ನಿ. ನೋಡಿರಿ ಹೆಂಗೆ ಓಡಾತಾಳೆ ಮನೆಗೆ. ಯಾವಾಗ ಮನೆಗೆ ಹೋಗೇನೋ ಅನ್ನತ್ತಾಳು. ಈಕೆ ನಮ್ಮ ಸಾನೂನು ಫ್ರೆಂಡ. ನಮ್ಮ ಮನೆ ಮುಂದೆ ಇರ್ತೈತೆ ಹುಡುಗಿ. ಮಧ್ಯಾಹ್ನಕ್ಕೆ ಮೊಳಕೆ ಕಾಳು ಪಲ್ಯ, ಚಪಾತಿ, ಅನ್ನ ಸಾರು ಮಾಡಿದ್ನಿ. ಆಮೇಲೆ ಬಾಂಡೆ ಬೆಳಗ್ಗೆ ಕಿಚನ್ ಕ್ಲೀನ್ ಮಾಡೀನಿ. ಇದು ಇವತ್ತಿನ ಬ್ಲಾಗ್. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.